ಶಿವಾಯ ಇವಾಗ ಏನು ಹೇಳಬೇಕಂತ ಬಂದಿದ್ದೀನಿ ಅಂದರೆ 41 ದಿನ ಪಾದಯಾತ್ರೆ ಮುಗಿಸಿದ್ದಾಯಿತು. ಇಲ್ಲಿ ಸ್ಟೇ ಆಗ್ತಾಯಿದ್ದೀನಿ ಇವತ್ತು ಜಂಗಮಪೇಟೆಯಲ್ಲಿ. ನನ್ನ ಹಿಂದೆ ಕಾಣಿಸ್ತಾ ಇದ್ದಾರಲ್ವಾ ಅವರು. ನಾನು ಇಷ್ಟು ದಿನದಿಂದ ನಾನು ಏನೇನು ಹೇಳ್ಕೊಂಬಂದಿದ್ದೀನಿ, ನಮ್ಮ ಜನಗಳಿಗೆ ಬದಲಾವಣೆ ಅಂದ್ರೇನು, ರೈತರಿಗೆ ಬೆಂಬಲ ಅಂದ್ರೇನು, ಸೈನಿಕರಿಗೆ ಬೆಂಬಲ ಅಂದರೆ ಏನು, ಯಾವ್ಯಾವ ಥರ ಮಾಡಬೇಕು, ನಮ್ಮ ರಾಜ್ಯನ ನಮ್ಮ ದೇಶನ ಯಾವ್ಯಾವ ಥರ ಬದಲಾಯಿಸಬೇಕು ಅಂತ ನಾನು ಇಷ್ಟು ದಿನ ನಿಮ್ಮ ಹತ್ರ ಏನೇನು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ನೋ ಅದೆಲ್ಲ ಇವರು ಮಾಡಿ ನೋಡಿಸ್ತಾ ಇದ್ದಾರೆ. ನಂಗೆ ಅದು ಖುಷಿ ಆಯಿತು. ಈ ಥರ ಒಬ್ಬ ಮನುಷ್ಯ ಊರಿಗೆ ಒಬ್ರು ಇದ್ಬಿಟ್ರೆ ಸಾಕು. ಅವ್ರಿಗೆ ತುಂಬ ಆಸ್ತಿ ಇದೆ. ನಾನು ಇವಾಗ ಅವ್ರನ್ನ ಮೀಟ್ ಮಾಡಿದ್ನಲ್ಲ, ಅವ್ರನ್ನ ಮಾತಾಡಿದ್ನಲ್ವ ನೋಡಿ, ಇದೇ ಆಫೀಸು ಆಯ್ತಾನಾ. ಅವ್ರನ್ನ ಮೀಟ್ ಮಾಡಿದೆ, ಅವ್ರನ್ನ ಮಾತಾಡಿದ್ನಲ್ವ, ದುಡ್ಡಿರೋರೆ. ಆದರೆ ಸ್ವಲ್ಪ ಜನಗಳಿಗೆ ಅಂತ ಮಾಡ್ತಾರಲ್ವ, ದಿನ ಅನ್ನದಾನ ಮಾಡೋದಾಗಲಿ, ಪಾದಯಾತ್ರೆ ಮಾಡೋರಿಗೆ, ಆಮೇಲೆ ಗಿಡ ಮರಗಳು ಬೆಳೆಸೋದೇ ಆಗಲಿ, ಪ್ರತಿದಿನವೂ ಅನ್ನದಾನ ಮಾಡ್ತಾರಂತೆ ಇವರು. ಏನು ಹೇಳಿ, ಪ್ರತಿದಿನವೂ ಅನ್ನದಾನ ಮಾಡ್ತಾರೆ, ರೈತರಿಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ಬರೋರಿಗೆ ವಿಶ್ರಾಂತಿ ಪಡ್ಕೊಳೋಕ್ಕೆ ಜಾಗ ಕೊಡ್ತಾರೆ. ಏನೋ ಅವ್ರ ಕೈಯಲ್ಲಿ ಆಗಿದ್ದು ಮಾಡ್ತಾಯಿದ್ದಾರಾ. ಒಬ್ರ ಹತ್ರ ದುಡಿದ್ರೂ ಇನ್ನೊಬ್ರಿಗೆ ಕೊಡ್ತಾ ಇದ್ದಾರಾ, ಅದು ಸಾಕು. ನಾವು 10 ಜನದ ಹತ್ರ ತೊಗೊಬೋದು, ಒಂದು 4 ಜನಕ್ಕೆ ಕೊಡ್ತಾ ಇದ್ದಾರಾ, ಅದು ಖುಷಿ. ಅದಕ್ಕೆ ಹೇಳೋದು, ನಾನು ಇಷ್ಟು ದಿನ ನಿಮ್ಮ ಹತ್ರ ಏನೇನೆಲ್ಲ ಡಿಸ್ಕಸ್ ಮಾಡಿದ್ನೋ ಅದೆಲ್ಲ ಇವರು ಈ ಊರಲ್ಲಿ ಮಾಡಿ ನೋಡಿಸ್ತಾ ಇದ್ದಾರೆ. ನಮ್ಮೂರಲ್ಲ ನಾನು ಮಾಡಿ ನೋಡಿಸ್ತೀನಿ ಮುಂದೆ. ನನಗೆ ದೇವರು ಶಕ್ತಿ ಕೊಟ್ಟರೆ ನಾನು ಮಾಡಿ ನೋಡಿಸ್ತೀನಿ. ಓಂ ನಮಃ ಶಿವಾಯ.